ಇನ್ನು ಮೆಟ್ರೋ ಪ್ರೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಲಿ ಟ್ರಂಕ್ ಹಿಡಿದು ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಖಾಲಿ ಸರ್ಕಾರ ಅಂತ ಬರೆದಿರುವಂತಹ ಟ್ರಂಕ್ ಅದು. ಆ ಖಾಲಿ ಟ್ರಂಕ್ನಲ್ಲಿ ಸಿಎಂ ಡಿಸಿಎಂ ಫೋಟೋ ಹಾಕಿ ಪ್ರದರ್ಶನ ಮಾಡಿದ್ದಾರೆ. ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯಗೆ ಶಾಸಕ ರಾಮಮೂರ್ತಿ ಕೂಡ ಸಾಥ್ ಕೊಟ್ಟರು. ಮೆಟ್ರೋ ದರವನ್ನ ಏರಿಕೆ ಮಾಡಿದ್ದನ್ನ ವಿರೋಧಿಸಿ ಅದರ ಬಗ್ಗೆ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟರು ತೇಜಸ್ವಿ ಸೂರ್ಯ. ಅದರ ಬೆನ್ನಲ್ಲೇ ಆ ದರಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸರ್ಕಾರ ಇದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ತೇಜಸ್ವಿ ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಅಂದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಲಿಸ್ಬೇಕು? ನಾವು ಹೆಂಗೂ ಹೋರಾಟ ಅಲ್ಲ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು. ನಡ್ರಿ ಸರ್, ನಡ್ರಿ ಸರ್, ನಡ್ರಿ ಸರ್, ಇಲ್ಲಿ ಜೀಪ್ ಜೀಪ್ ಬಡವರು ಮೆಟ್ರೋದಲ್ಲಿ ಓಡಾಡಕ್ ಅವಕಾಶ ಆಗಲಿ ಅಂದ್ರೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಟ್ರಂಕ್ ಸರ್ ಬಿಡಿ ಸರ್, ನಮ್ ಟ್ರಂಕ್ ಖಾಲಿ ಟ್ರಂಕ್ ಬಿಡಿ ಸರ್, ಬಿಡಿ ಸರ್ ಟ್ರಂಕ್. ಪ್ರತಿಭಟನೆಗೆ ಅನುಮತಿ ಕೊಟ್ಟಿರಲಿಲ್ಲ, ಈಗ ವಶಕ್ಕೆ ಪಡೆಯಲಾಗಿದೆ. ಅದಕ್ಕೂ ಮುನ್ನ ತೇಜಸ್ವಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಸಂಸದರು ಕೇಳೋಣ. ನಾನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗ್ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ನು ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಹೆದರ್ಕೊಂಡು ನೋಟಿಸಿಗೆ ಹೆದರ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಾ ಅಂತ ಹೆದರ್ಕೊಂಡು ಜನರ ಪರವಾಗಿ ಮಾತನಾಡದಲ್ಲೇ ಇರುವಂಥದ್ದು, ಜನರ ವಿಷಯ ಎತ್ತದಲ್ಲೇ ಇರುವಂಥದ್ದು, ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ದಲ್ಲೇ ಇರುವಂಥ ಹೇಡಿಗಳು ನಾವಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ಆದರೆ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ನೋಟಿಸ್ ಭಾಳ ಸ್ಪಷ್ಟ ಇದೆ. ಮೆರವಣಿಗೆ ಮಾಡಬಾರ್ದು, ಧರಣಿ ಮಾಡಬಾರ್ದು, ಮುಷ್ಕರ ಮಾಡಬಾರ್ದು. ನಾನು ಇದು ಯಾವುದೂ ಮಾಡ್ತಾ ಇಲ್ಲ. ಖಾಲಿ ಟ್ರಂಕ್ ತಗೊಂಡ್ಬಂದಿದ್ದೀನಿ, ಮೆಟ್ರೋಲ್ ಹೋಗ್ತಾ ಇದ್ದೀನಿ. ನಿಮ್ಮ ನೋಟಿಸ್ ಇದಕ್ಕೆ ಅನ್ವಯನೇ ಆಗೋದಿಲ್ಲ. ತಾವು ದಯವಿಟ್ಟು ಯಾವ್ದು ಪ್ರಿವೆಂಟಿವ್ ಅರೆಸ್ಟು ಇನ್ನೊಂದು ಅಂತ ಮಾಡಕ್ ಹೊರಟಿದ್ದೀರಿ ಸರ್ಕಾರದ ಆದೇಶದ ಮೇರೆಗೆ, ಅದನ್ನ ತಾವು ಮಾಡಬಾರ್ದು. ಒಬ್ಬ ನಾಗರಿಕನಾಗಿ ಮೆಟ್ರೋದಲ್ಲಿ ಓಡಾಡುವಂತ ಹಕ್ಕು ನನಗಿದೆ, ಅದನ್ನ ತಾವು ತಗೊಳ್ಬಾರ್ದು, ಕಿತ್ಕೊಳ್ಬಾರ್ದು ಅಂತ ಹೇಳಿದ್ದೀನಿ. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ ಅಂತಿದ್ದಾರೆ ಸಚಿವರು. ಸುಳ್ಳು ಹೇಳಿಲ್ಲ ಅಂದ್ರೆ ಬಿಜೆಪಿ ಅವರಿಗೆ ನಿದ್ದೆ ಬರಲ್ಲ. ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಮುಖ್ಯಸ್ಥರು, ಕೇಂದ್ರದಲ್ಲಿ 3 ಜನರ ಒಂದು ಕಮಿಟಿ ಇದೆ, ರಾಜ್ಯದ ಒಬ್ರು, ಕೇಂದ್ರದ 2 ಇರ್ತಾರೆ ಅಂತ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಈಗ ಒಂದು ತಾರಣಿ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋಗೆ ಸಂಬಂಧಪಟ್ಟಾಗೆ ಮೆಟ್ರೋ ಪ್ರಾರಂಭ ಮಾಡೋದರಿಂದ ಹಿಡಿದು ಅದರ ಉಸ್ತುವಾರಿ ಕೂಡ ಮೆಟ್ರೋದೇ ಇರುತ್ತೆ. ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಒಂದು ಬೋರ್ಡು ಇರುತ್ತೆ. ಆ ಬೋರ್ಡು ಬೆಂಗಳೂರು ಮೆಟ್ರೋಗೆ ಅಂದರೆ ಎಲ್ಲ ಮೆಟ್ರೋಗೆ ಮಾಡಿದಾಗೆ ನಮಗೂ ಕೂಡ ಇದು ರೇಟ್ ಫಿಕ್ಸೇಷನ್ ಒಂದು ಸಮಿತಿ ಮಾಡ್ತಾರೆ. ಆ ರೇಟ್ ಫಿಕ್ಸೇಷನ್ ಸಮಿತಿಗೆ ಜಸ್ಟಿಸ್ ಆಗಿದ್ದರು ತಾರಣಿ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದಲ್ಲಿ ಅವರು IAS ಆಫೀಸರು, ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ನಮ್ಮ ರಮಣಾರೆಡ್ಡಿಯವರು ಅಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆದ್ರಲ್ಲ, ಅವರು ಮೆಂಬರ್ ಆಗಿದ್ದಾರೆ. ಅಂದರೆ ಒಂದು ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್, 2 ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್. ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ, ಖರ್ಚು ವೆಚ್ಚಗಳನ್ನು ನೋಡಿ ತೀರ್ಮಾನ ತೊಗೊಂಡಿದ್ದಾರೆ. ಇದು ನಾಮಿನೇಟ್ ಮಾಡೋದು ಅಧ್ಯಕ್ಷರನ್ನ, 2 ಸದಸ್ಯರನ್ನ ಕೇಂದ್ರ ಸರ್ಕಾರನೇ. ಮತ್ತು ಕೊನೆಗೆ ಫೈನಲ್ಲಾಗಿ ಡಿಸಿಷನ್ ತೊಗೊಳ್ಳೋದು ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಬೋರ್ಡು, ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಅವರು ತೊಗೊಳ್ಳೋದು. ವಿನಾಕಾರಣ BJP ಅವ್ರು ಏನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಆಮೇಲೆ ಸ್ಟೇಟ್ ಪಾತ್ರ ನಮ್ಮ ರೆಪ್ರೆಸೆಂಟೇಟಿವ್ ಒಬ್ರು ಇರ್ತಾರೆ, ಯಾರೋ ರಮಣಾರೆಡ್ಡಿ ಅವರು ನಮ್ಮ ರೆಪ್ರೆಸೆಂಟೇಟಿವ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಲ್ಲ. ನಾವು ಈಗ ಇನ್ನೊಂದು
ಮೆಟ್ರೋ ಸಂಸ್ಥೆಗೆ ಖರ್ಚು ವೆಚ್ಚಗಳು ನೋಡಿಕೊಂಡು ಮೆಟ್ರೋ ನಡೆಸಬೇಕಲ್ಲ ಅವರು. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ನಮ್ಮ ಬೆಂಗಳೂರಿಂದ ಎಷ್ಟಪ್ಪ ಹೋಗುತ್ತೆ, GST ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ಸೇರಿ 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ಕರ್ನಾಟಕದಿಂದ. ಅದರಲ್ಲಿ ಬೆಂಗಳೂರಲ್ಲೇ ಕನಿಷ್ಠ 3 ಲಕ್ಷ ಕೋಟಿ ಬೆಂಗಳೂರಿಂದನೇ GST ಮತ್ತು ಬೇರೆ ಬೇರೆ ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ.